ಎವ್ರಿವನ್ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು 31st, ನಾಳೆ Jan 1 ಆಗ್ತೈತಿ. ನ್ಯೂ ಇಯರ್. ಎಷ್ಟು ಬದಲಾವಣೆ ಮಾಡ್ಕೋಬೇಕು ಜೀವನದೊಳಗೆ, ಏನೇನು ನನ್ನ ಗೋಲ್ ಐತಿ ಎಲ್ಲ ಈ ವಿಡಿಯೋ ಒಳಗೆ ಹೇಳ್ತೇನೆ. ಆ್ಯಂಡ್ ನಾ ಹೆಂಗೆ ಸೆಲೆಬ್ರೇಟ್ ಮಾಡತ್ತೇನಿ ನಿಮ್ಗೆ ಅದು ಈ ವಿಡಿಯೋ ಒಳಗೆ ತೋರಿಸ್ತೇನೆ. ಈಗ ಟೈಮ್ ಆಗೈತಿ 2 o'clock. ಈಗ ಊಟ ಮಾಡಿ ನಾ ಜಿಮ್ಮಿಗೆ ಹೋಗ್ಬೇಕು 4 o'clock. ಆ್ಯಂಡ್ 4 o'clock ಜಿಮ್ ಕ್ಲೋಸ್ ಆಗ್ತೈತಿ. 31st ಇರೋದ್ರಿಂದ ಜಿಮ್ಮಿಗೂ ಕೂಡ ರಜೆ ಕೊಟ್ಟಾರ. ಸೊ ನಾ ಜಿಮ್ ಔಟ್ಫಿಟ್ ಹಾಕೊಂಡೇನಿ. ಫುಲ್ ಔಟ್ಫಿಟ್ ಜಿಮ್ಮಿಗೆ ಹೋಗಿ ತೋರಿಸ್ತೇನಂತ. ಈಗ ಫಸ್ಟ್ ನಾನು ಲಂಚ್ ಮೀಲ್ ಪ್ರಿಪೇರ್ ಮಾಡ್ಕೋಬೇಕು. ಏನಿಲ್ಲ, ಬ್ರೋಕೋಲಿ ಫ್ರಿಜ್ ಒಳಗೆ ಐತಿ, ಅದು ತೆಗೆದು ಬಾಯ್ಲ್ ಮಾಡ್ಕೋತೀನಿ. ಆ್ಯಂಡ್ ನಾ ಚಿಕನ್ ತಂದೇನಿ ಮಾರ್ಕೆಟ್ ಒಳಗೆ. ಅದ್ರದ್ದು ಜಸ್ಟ್ ಹಿಂಗೆ ರೋಸ್ಟ್ ಮಾಡ್ಕೋತೀನಿ, ತಿಂತೀನಿ. ಲೈಕ್ ಜಾಸ್ತಿ ಮಸಾಲ ಇರಬಾರ್ದು. ನೀವು ಯಾವಾಗ ಡಯಟ್ ಒಳಗಿರ್ತೀರಿ, ಇವನ್ ನಂಗೆ ನ್ಯೂ ಇಯರ್ ಒಳಗೂ ನಾನು ಡ್ರಿಂಕ್ಸ್ ಮಾಡೋದು ಆ್ಯಂಡ್ ಅದು ಇದು ಮಾಡಂಗಿಲ್ಲ. ಇದಕ್ಕಂದ್ರೆ ಡಯಟ್ ಒಳಗದೇನಿ. ಸೊ ಲಂಚ್ ಪ್ರಿಪೇರ್ ಮಾಡ್ಕೊಳ್ಳೋಕೆ ನನಗೆ ಸ್ವಲ್ಪ ವೆಜಿಟೇಬಲ್ಸ್ ಬೇಕಿತ್ತು. ನಾನು ಬ್ರೋಕೋಲಿ ಎಲ್ಲ ಮಾರ್ಕೆಟಿಂದ ತೊಗೊಂಡು ಬಂದಿದ್ದೆ. ನಂಗೆ ಇವತ್ತು ಬ್ರೋಕೋಲಿ ಪ್ರಿಪೇರ್ ಮಾಡ್ಕೊಳ್ಳೋದೈತಿ, ಬಾಯ್ಲ್ ಮಾಡ್ಕೊಂಡು ತಿನ್ನೋದೈತಿ. ಸೊ ನಾ ಇವತ್ತು ಹುಡುಕಾತೇನಿ. ಅಂದ್ರೆ ನಾ ಕೆಳಗಡೆ ಎಲ್ಲ ಫ್ರಿಜ್ ಒಳಗೆ ಹಿಂಗೆ ನೀಟ್ ಮಾಡಿ ವೆಜಿಟೇಬಲ್ಸ್ ಇಟ್ಟಿರ್ತೇನೆ. ನಂಗೆ ಏನು ಬೇಕು, ಕಾರ್ನ್, ಟೊಮ್ಯಾಟೊ, ಏನೇನು ಬೇಕು ಎಲ್ಲ ಅಲ್ಲಿ ಇಟ್ಟಿರ್ತಿದ್ದೆ. ಬಟ್ ಬ್ರೋಕೋಲಿ ಮಿಸ್ ಆಗಿಬಿಟ್ಟೈತಿ, ಎಲ್ಲಿ ಹೋಗೈತೆ ಅಂತ ಕಾಣತಿಲ್ಲಾಗಿತ್ತು. ಆಮೇಲೆ ನನ್ನ ಪತ್ತ ನಾನು ಇನ್ನೇನು ಬ್ರೋಕೋಲಿ ಬಾಯ್ಲ್ ಮಾಡಿದ್ದೆ, ಅದಕ್ಕೆ ಮೇಲ್ಗಡೆ ಇಟ್ಟಿಟ್ಟಿದ್ದೆ. ಸೊ ನಾ ಫಸ್ಟ್ ಬ್ರೋಕೋಲಿ ಬಾಯ್ಲ್ ಮಾಡ್ಕೋತೀನಿ. ಅದಾದ್ಮೇಲೆ ಚಿಕನ್ ಬ್ರೆಸ್ಟ್ ಐತಿ, ಇದ್ರ ಜೊತೆ ಜಸ್ಟ್ ಏನಿಲ್ಲ ಹಿಂಗೆ ಸ್ವಲ್ಪ ಫ್ರೈ ಮಾಡೋದಷ್ಟೇ. ಅದಕ್ಕಂದ್ರೆ ಜಾಸ್ತಿ ಮಸಾಲ ತಿನ್ಬಾರ್ದು, ನಾ ಆಲ್ರೆಡಿ ಮೆನ್ಷನ್ ಮಾಡೀನಿ. ಬಾಯ್ಲ್ಡ್ ಇಲ್ಲ ಗ್ರಿಲ್ಡ್ ಮಾಡ್ಕೋಬೋದು. ಗ್ರಿಲ್ಡ್ ಕಡೆ ನಮ್ಮ ಕಡೆ ಮಾಡೋಕೆ ಅಷ್ಟೇನಿಲ್ಲ. ಸೊ ನಾ ಬಾಯ್ಲ್ ಮಾಡ್ಕೊಳತೀನಿ, ಜೊತೆಗೆ ಬ್ರೋಕೋಲಿನೂ ಹಾಕೋತೀನಿ. ಫಸ್ಟ್ ಇದನ್ನು 5 to 10 minutes ಬಾಯ್ಲ್ ಮಾಡ್ಕೋಬೇಕು ಬ್ರೋಕೋಲಿನ, ಸಾಲ್ಟ್ ಮತ್ತು ವಾಟರ್ ಹಾಕಿ. ಆದ್ಮೇಲೆ ಇದ್ರ ಜೊತೆ ಇದು ಫ್ರೈ ಮಾಡೋದು. ಫಸ್ಟ್ ಥಿಂಗ್ ಏನಂತ ಹೇಳಿದ್ರೆ, ನೋ ಚಿಕನ್ ಇಸ್ ಕುಕ್ಡ್ ಆರ್ ಕಟ್ ಆಟ್ ಮೈ ಹೌಸ್. ಐ ಹ್ಯಾವ್ ಟು ಪ್ರಿಪೇರ್ ಇಟ್ ಮೈ ಸೆಲ್ಫ್. ಹಿಯರ್ ಮೈ ಆಂಟಿ ಇಸ್ ಹೆಲ್ಪಿಂಗ್ ಮೀ. ನನಗೆ ನನ್ನ ಆಂಟಿ ಹೆಲ್ಪ್ ಮಾಡತ್ತಾರೆ. ನನ್ನ ಮಮ್ಮಿ ಅಂತೂ ಚಿಕನ್ ಒಟ್ಟ ಮುಟ್ಟೋದು ಇಲ್ಲ, ನೋಡೋದು ಇಲ್ಲ. ಆಂಟಿ ಅಂತ ಹೇಳಿದ್ರೆ ನನ್ನ ಪಪ್ಪ ಅಂದ್ರೆ ಸಿಸ್ಟರ್. ಅವ್ರ ಕಡೆ ಎಲ್ಲ ಹಿಂಗೆ ಚಿಕನ್ ಎಲ್ಲ ತಿಂತಾರೆ. ಸೊ ನನ್ನ ಮಮ್ಮಿ ಪೂರ್ತಿ ವೆಜ್ ಇದ್ರು. ಈಗೀಗ ಎಗ್ ಸ್ವಲ್ಪ ತಿನ್ನತ್ತಾರ, ಬಟ್ ಚಿಕನ್ ನೋ ವೇ. ಆ್ಯಂಡ್ ಏನಂತ ಹೇಳಿದ್ರೆ, ಇವತ್ತು ನಾನು ಚಿಕನ್ ಬಾಯ್ಲ್ ಮಾಡ್ಕೋಬೇಕನ್ನತ್ತಿದ್ದೆ, ಬಟ್ ನಾನು ಚಿಕನ್ ಫ್ರೈ ಮಾಡ್ಕೊಳತ್ತೇನಿ. ಸೊ ಕಡಿಮೆ ಉಪ್ಪು, ಕಡಿಮೆ ಖಾರ ಪುಡಿ, ಎಲ್ಲ ಮಸಾಲೆ ಐಟಮ್ಸ್ ಏನಿರ್ತಾವೋ ಭಾಳ ಕಡಿಮೆ ಹಾಕೊಂಡು ನಾನು ಫ್ರೈ ಮಾಡ್ಕೋಬೇಕನ್ನತ್ತೇನಿ. 10-15 minutes ಆದಮೇಲೆ ನಾನು ಅದನ್ನು ತವಾ ಮೇಲೆ ಫ್ರೈ ಮಾಡ್ಕೋತೀನಿ. ಬಟ್ ನಾನು ಗೀ ಯೂಸ್ ಮಾಡತ್ತೀನಿ, ಆಯಿಲ್ನ ಯೂಸ್ ಮಾಡತ್ತಿಲ್ಲ. ಗೀ ಹಾಕ್ಕೊಂಡು ಆ ಸೈಡ್ ಬ್ರೋಕ್ಲಿನ ಆಲ್ರೆಡಿ ನಾನು ಬಾಯ್ಲ್ ಮಾಡಿಟ್ಟಿದ್ದೆ ವಾಟರ್ ಒಳಗೆ. ಸೊ ಇಲ್ಲಿ ಗೀ ಹಾಕ್ಕೊಂಡು ಹಂಗೆ ಫ್ರೈ ಮಾಡತ್ತೀನಿ. 15 days ಒನ್ಸ್ ಇಲ್ಲ ಟ್ವೈಸ್ ಚಿಕನ್ ಮತ್ತು ಬ್ರೋಕೋಲಿ ಬಾಯ್ಲ್ ಮಾಡಿ ತಿನ್ನೋದ್ರಿಂದ ವೆಯ್ಟ್ ಲಾಸ್ ಭಾಳ ಚಲೋ ಆಗಾಗ್ತೈತಿ. ಹೆಲ್ದಿ ವೆಯ್ಟ್ ಲಾಸ್ ಇರ್ತೈತಿ. ಪ್ರೋಟೀನ್ ಭಾಳ ಸಿಗ್ತೈತಿ ಆ್ಯಂಡ್ ಫೈಬರ್ ಸಿಗ್ತೈತಿ, ವಿಟಮಿನ್ ಸಿಗ್ತೈತಿ, ಎಲ್ಲ ಸಿಗ್ಲಾಗೊಳಗೆ ಒಂದು ಟ್ವಿಸ್ಟ್ ಐತಿ. ಟ್ವಿಸ್ಟ್ ಏನಂತ ಈಗ ಹೇಳೋಕ್ಕಿಲ್ಲ. ನನ್ನ ಜೊತೆಗೆ ಇನ್ನೊಬ್ರು ನಂಗೆ ಬೇಕಾದವ್ರು ಭಾಳ ಹತ್ತಿರ ಇದ್ದವರು ವಿಡಿಯೋ ಮಾಡತ್ತಾರ. ಯಾರಂತ ನೀವು ಗೆಸ್ ಮಾಡಿ, ಫ್ರೆಂಡ್ ಆಗಿರ್ಬೋದು, ಬಾಯ್ ಫ್ರೆಂಡ್ ಆಗಿರ್ಬೋದು, ಯಾರ ಮಮ್ಮಿ ಆಗಿರ್ಬೋದು, ಯಾರಾಗಿರ್ಬೋದು ವಿಡಿಯೋ ಮಾಡತ್ತಾರೆ. ಬಟ್ ನನ್ನ ಜೊತೆ ವಿಡಿಯೋ ಮಾಡತ್ತಿಲ್ಲ. ಅವರು ದೂರ ಅದಾರ, ಲಾಂಗ್ ಡಿಸ್ಟೆನ್ಸ್ ನಡೆಯತ್ತೈತಿ. ಸೊ ಅವ್ರು ಅಲ್ಲಿಂದ ವಿಡಿಯೋ ಕಳಿಸ್ತಾರೆ, ನಾನು ಇಲ್ಲಿಂದ ವಿಡಿಯೋ ಮಾಡತ್ತೀನಿ. ಎರಡು ಮರ್ಜ್ ಮಾಡ್ತೀನಿ. ಯಾರಂತ ನಿಮ್ಗೆ ಗೊತ್ತಾಗ್ತೈತಿ ಆಮೇಲೆ. ಓಕೆ, 15 minutes ಆಗೈತಿ. ಈಗ ನೋಡಿ ಬರೋಣ ಕಿಚನ್ ಒಳಗೆ ಹೆಂಗಾಗೈತಿ ಅಂತ. ಕಿಚನ್ ಒಳಗೆ ಪಟ್ಟ ಲಂಚ್ ಮಾಡಿದ ಕೂಡಲೇ ನನಗೆ ಜಿಮ್ಮಿಗೆ ಹೋಗ್ಬೇಕು. ಯು ಡೋಂಟ್ ನೀಡ್ ಟು ಕುಕ್ ಚಿಕನ್ ಫಾರ್ ಟೂ ಲಾಂಗ್. ಇಟ್ ಗೆಟ್ ಫ್ರೈಡ್ ಇನ್ 15 minutes. ಬರೀ 15 ನಿಮಿಷದೊಳಗೆ ನಿಮ್ಮ ಚಿಕನ್ ಮೀಲ್ ರೆಡಿ ಆಗಿರ್ತೈತಿ. ಸೊ ಆಲ್ರೆಡಿ ನನ್ನ ಮೀಲ್ ಪ್ರಿಪೇರ್ ಆಗೈತಿ. ಸ್ವಲ್ಪ ಕಾರ್ನ್ ರೈಸ್ ಜೊತೆಗೆ ಬ್ರೋಕೋಲಿ ಮತ್ತು ಚಿಕನ್ ಬ್ರೆಸ್ಟ್ ಫ್ರೈ, ಕರೆಕ್ಟ್ ಪ್ರೋಟೀನ್, ಕಾರ್ಬ್, ಫೈಬರ್ ಎಲ್ಲ ಐತಿ ನನ್ನ ಮೀಲ್. ಆಫ್ಟರ್ ಈಟಿಂಗ್ ಐ ಆಮ್ ಹೆಡಿಂಗ್ ಟು ದ ಜಿಮ್ ರೈಟ್ ನಾವು. ಆಟೋನ ಕಾಲ್ ಮಾಡಿ ಹೇಳಿದೆ, ಸ್ವಲ್ಪ ಮನೆ ಕಡೆ ಬರ್ರಿ, ನಂಗೆ ಜಿಮ್ ಕಡೆ ಡ್ರಾಪ್ ಮಾಡೋದೈತಿ ಅಂತ. ಇವತ್ತು ನಾ ಭಾಳ ವರ್ಕೌಟ್ ಮಾಡೋದೈತಿ. ಎಸ್, ಐ ನೀಡ್ ಟು ವರ್ಕೌಟ್ ಅ ಲಾಟ್. ಐ ಡೋಂಟ್ ನೋ ವೈ ಸಮ್ ಪೀಪಲ್ ಜಾಯಿನ್ ದ ಜಿಮ್ ಆನ್ ನ್ಯೂ ಇಯರ್. ಕಮ್ ಆನ್ January 1st ಆ್ಯಂಡ್ ದೆನ್ 15 days ಆದ್ಮೇಲೆ ಕ್ವಿಟ್ ಮಾಡ್ತಾರೆ. ಜಿಮ್ಮಿಗೆ ಬರೋದು ವರ್ಕೌಟ್ ಮಾಡ್ಬೇಕಂತ ಹೇಳಿದ್ರೆ ಜಿಮ್ಮಿಗೆ ಹೋಗೋ ಮಟನ ಆಲ್ರೆಡಿ ಫುಲ್ ವರ್ಕೌಟ್ ಆಗಿರ್ತೈತಿ. ಅದಕ್ಕಂದ್ರೆ ಅಷ್ಟು ಸ್ಟೆಪ್ಸ್ ಹತ್ತು ಹೋಗ್ಬೇಕು. 31st ಆಗಿರೋದ್ರಿಂದ ಯಾರೂ ಟ್ರೈನರ್ ಬಂದಿಲ್ಲ. ಸೊ ನಾ ಬ್ಯಾಗ್ ತೊಗೊಬಂದಿದ್ದೆಲ್ಲ, ಅದಕ್ಕೆ ಲಾಕರಿಗೆ ಕೀ ಕೊಟ್ಟಾರು. F6 ಅಂದ್ರೆ ನಾ ಇಲ್ಲಿ ಲಾಕ್ ಮಾಡಿ ಈ ಕೀ ನಾವು ಇಟ್ಕೋಬೇಕು. ಸೊ ಜಿಮ್ ಮುಗಿದ್ಮೇಲೆ ಇದು ಅವ್ರಿಗೆ ಕಳಿಸ್ಬೇಕು. ಆ್ಯಂಡ್ ಎಸ್, ಇಲ್ಲ ಬರ್ದಿಟ್ಟಲ್ಲ, ಜಿಮ್ ವಿಲ್ ರಿಮೇನ್ ಕ್ಲೋಸ್ ಹಾಫ್ ಡೇ ಆಫ್ಟರ್. ಇವತ್ತು ರಜೆ ಇತ್ತು ಟ್ರೈನರ್ಸ್ಗೆ, ಸೊ ಯಾರೂ ಬಂದಿದ್ದಿಲ್ಲ. ನನಗೇನು ಬೇಸಿಕ್ ವರ್ಕೌಟ್ಸ್ ಅವ್ರು ಟೀಚ್ ಮಾಡಿದ್ರೆ ನಾನು ಅದ ಕಂಟಿನ್ಯೂ ಮಾಡ್ತೀನಿ. ಇವತ್ತು ಜಿಮ್ ಒಳಗೆ ಯಾರೂ ಜಾಸ್ತಿ ಮಂದಿ ಇದ್ದಿದ್ದಿಲ್ಲ. ಸೊ ಅವ್ರ ಮೈಂಡ್ ಸೆಟ್ ಹೆಂಗಿರ್ತೈತಿ, ಇವತ್ತು 31st ಇರ್ತೈತಿ, ಎಷ್ಟು ಮಜಾ ಮಾಡೋದೈತಿ, ಪಾರ್ಟಿ ಮಾಡೋದೈತಿ, ಎಲ್ಲ ಮಾಡ್ಕೊಂಡು Jan 1st ಚಲೋ ನಾವು ವರ್ಕೌಟ್ ಮಾಡ್ಬೇಕು, ನಮಗೂ ಬಾಡಿ ಬರ್ಬೇಕು ಅನ್ನೋದು ಎಲ್ಲಾರ್ದು ಡ್ರೀಮ್ ಇರ್ತೈತಿ. ಬಟ್ ಅವರು Jan 15 ಮಟನ ಅವ್ರಿಗೆ ಸುಸ್ತಾಗಿ, ಇಲ್ಲಾಂದ್ರೆ ಟೈಮ್ ಸರಿ ಆಗೋದಿಲ್ಲ ಅಂತ, ಅಡ್ಜಸ್ಟ್ ಆಗಂಗಿಲ್ಲ ಅಂತೇಳಿ ಬಿಟ್ಬಿಡ್ತಾರೆ. ಅದ ನಿಮ್ಮ ತಪ್ಪು ಕೆಲಸ ಮಾಡೋದು. ಸೊ ವರ್ಕೌಟ್ ನಾನು ಹಂಗೆ ಮಾಡ್ತಿದ್ದೆ, ನಾನೇನು ಹಂಗೆ ಮಾಡತ್ತಿಲ್ಲ ಅಂತ ಹೇಳತ್ತಿಲ್ಲ. ನಾನು ಫಸ್ಟ್ ಹಂಗೆ
ಒಳಗೆ ಮಾಡತ್ತಿದ್ದೆ. ಆಫ್ಟರ್ ಫಿನಿಶಿಂಗ್ ದ ವರ್ಕ್ಔಟ್ ಸ್ಟ್ರೆಚಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ದಟ್ಸ್ ವೈ ಐ ಆಮ್ ಡೂಯಿಂಗ್ ಸ್ಟ್ರೆಚಿಂಗ್ ರೈಟ್ ನೌ. ನನ್ನ ಟ್ರೈನರ್ ಹೇಳಿದ್ರು ಇಫ್ ಯು ಡೋಂಟ್ ಸ್ಟ್ರೆಚ್ ಇಟ್ ಕ್ಯಾನ್ ಲೀಡ್ ಟು ಜಾಯಿಂಟ್ ಪೇನ್ ಆರ್ ಎನಿ ಅದರ್ ಇಶ್ಯೂಸ್. ಜಿಮ್ ಮುಗಿಸಿ ಮನೆ ಕಡೆ ಹೋಗ್ಬೇಕಾದ್ರೆ ಐಸ್ ಆಪಲ್ ಕಾಣಿಸ್ತು. ಇದು ತಿನ್ನೋದ್ರಿಂದ, ಇದು ಕನ್ನಡದೊಳಗೆ ತಾಳೆಹಣ್ಣು ಅಂತಾರ, ಇದು ತಿನ್ನೋದ್ರಿಂದ ಬಾಡಿ ಭಾಳ ಹೈಡ್ರೇಟ್ ಇರ್ತೈತಿ ಅಂಡ್ ಎನರ್ಜಿ ಸಿಗ್ತೈತಿ. ವರ್ಕೌಟ್ ಮುಗಿಸಿ ನಾ ಮನೆ ಕಡೆ ಬಂದೆ. ಮನೆ ಕಡೆ ಬಂದ ಕೂಡಲೇ ಮಮ್ಮಿ ಪ್ರಿಪೇರ್ ಮಾಡಿದ್ರು ನನಗೆ ತಿನ್ನಾಕ ಪುಂಡಿ ಮತ್ತು ನಾಟಿ ಕೋಳಿ ಸಾರು. ಜಿಮ್ಮಿನ್ ಬಂದ ಕೈಕಾಲು ಮುಖ ತುಳ್ದ ಮಂಗಳೂರು ಸ್ಪೆಷಲ್ ಕುಚ್ಚಗಿ ಅಕ್ಕಿ ರೋಸ್ಟ್ ಮಾಡ್ತಾರೆ ಪುಂಡಿ ಅಂತ ತಿಂದೇನಿ. ಗೊತ್ತಿರ್ಬೋದು ಭಾಳ ಮಂದಿಗೆ ಪುಂಡಿ ಏನಂತ. ಇಲ್ಲಿ ಮಂದಿಗೆ ಗೊತ್ತಿಲ್ಲ. ಪುಂಡಿ ಅದು ಮಂಗಳೂರು ಸ್ಪೆಷಲ್ ಐತಿ, ಸೊ ನಾವು ಅದು ಜಾಸ್ತಿ ಮಾಡ್ತೇವಿ. ಪುಂಡಿ ಮತ್ತು ಚಿಕನ್ ಸಾರು ತಿಂದೇನಿ. ತಿಂದು ಹಿಂಗೆ ಕುಂತೇನಿ. ಅದಕ್ಕಂದ್ರೆ ಈಗ ಅಂಟಿ ಜೊತೆ ಹೋಗಿ ನಾ ಕೇಕ್ ತೊಗೊಬರ್ಬೇಕು ನ್ಯೂ ಇಯರ್ ಸೆಲೆಬ್ರೇಷನ್ಗೆ. ಅದಕ್ಕೆ ಜಿಮ್ ಔಟ್ಫಿಟ್ ಒಳಗೆ ಕುಂತೇನಿ. ಮತ್ತೆ ಯಾರು ಇನ್ನೊಂದು ಔಟ್ಫಿಟ್ ಹಾಕ್ತಾರಂತ. ಅದಕ್ಕಂದ್ರೆ ಬಂದು ಕೂಡ ಜಳ್ಕನೂ ನಾ ಮಾಡೋದೈತಿ. ಸೊ ಎಸ್, ಎಲ್ಲಿ ಹೋದ್ರು ಡಯಟ್ ಕೋಕ ಸಿಗಾವಲ್ದೆ, ಎಲ್ಲಿ ಹುಡುಕ್ಬೇಕಂತ ಗೊತ್ತಾಗತ್ತೇನೆ. ಆಲ್ಮೋಸ್ಟ್ ಎಲ್ಲ ಶಾಪಲ್ಲಿ ಹುಡುಕಿದ್ರು ನಮಗೆ ಡಯಟ್ ಕೋಕ್ ಸಿಕ್ಕಿಲ್ಲ. ನಾವು ಭಾಳ ಸರ್ಚ್ ಮಾಡತ್ತಿದ್ವಿ. ಲೈಕ್ ಓಕೆ ನಂಗೆ ಶುಗರ್ ಕಟ್ ಮಾಡೋದೈತಿ, ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತೀನಿ, ಬಟ್ ನಂಗೆ ಹೆಂಗೋ ಕೇಕು ತಿನ್ನತೀನಿ, ಅಟ್ಲೀಸ್ಟ್ ನಾನು ಸ್ವಲ್ಪ ಶುಗರರ ಕಟ್ ಮಾಡ್ತೀನಿ ಕೋಕ್ ಕುಡಿಯೋದ್ರೊಳಗಂತ ಡಯಟ್ ಕೋಕ್ ಹುಡ್ಕಾತಿದ್ವಿ. ಬಟ್ ನಮಗೆ ಸಿಕ್ಕಿದ್ದಿಲ್ಲ. ಯಾವುದೋ ರೆಡ್ ಕಲರ್ ಇದ್ರೊಳಗೂ 0 ಶುಗರ್ ಅಂತಿತ್ತು, ಬಟ್ ನಮಗೆ ಡಯಟ್ ಕೋಕ್ ಸಿಕ್ಕಿದ್ದಿಲ್ಲ. ಆ್ಯಂಡ್ ನನ್ನ ತಮ್ಮಾಗ ಚಿಪ್ಸ್ ಪಾಪ್ಕಾರ್ನ್ ಎಲ್ಲ ಬೇಕಿತ್ತಂತ. ಅವ್ನಿಗೆ ಏನಿಗೆ ಇಷ್ಟ ಆಗ್ತೈತಿ ಎಲ್ಲ ಅದು ಹುಡ್ಕಾತಿದ್ದ. ನಾನು ಹೇಳಿದೆ ಓಕೆ ನ್ಯೂ ಇಯರ್ಲ ತೊಗೊ ನಿಂಗೆ ಏನು ಬೇಕಂತ. ಅಷ್ಟರೊಳಗೆ ನನ್ನ ಅಂಟಿನೂ ವೆಜ್ ಕೇಕ್ ಶಾಪಿಗೆ ಹೋಗಿ ಕೇಕ್ ಆಲ್ರೆಡಿ ತೊಗೊಂಡು ಬಂದಿದ್ರು. ನ್ಯೂ ಇಯರಿಗೆ ನಂಗೆ ಏನೂ ಖರ್ಚು ಮಾಡೋದಿದ್ದಿದ್ದಿಲ್ಲ. ಸ್ಟಿಲ್ ನಾನು ಮೋರೊಳಗೆ 187 ಅಷ್ಟೇ ಖರ್ಚು ಮಾಡೀನಿ. ಯಾಕಂದ್ರೆ 2024 ಒಳಗೆ ನಾನು ಅರ್ನ್ ಮಾಡಿದ್ಕಿಂತ ಹೆಚ್ಚು ಸ್ಪೆಂಡ್ ಮಾಡಿದೆ. ಸೊ 2025 ಒಳಗೆ ಅರ್ನ್ ಮಾಡಿ ಭಾಳ ಡ್ರೀಮ್ ಅದಾವೆಲ್ಲ ಫುಲ್ಫಿಲ್ ಮಾಡ್ಬೇಕಂತ ಎಷ್ಟಾಗ್ತೈತಿ ಅಷ್ಟು ಸ್ವಲ್ಪ ಸ್ಪೆಂಡ್ ಮಾಡೋಣ. ಸೊ ನನ್ನ ನ್ಯೂ ಇಯರ್ ನಾನು ಎಲ್ಲ ವೇಸ್ಟ್ ಮಾಡಿ ಭಾಳ ಲೈಟ್ ಇಟ್ಕೊಂಡೇನಿ. ಸೊ ಎಸ್ ಲೆಟ್ಸ್. ಸೊ ನಾನು ಡಯಟ್ ಕೋಕ್ ಪ್ರಿಫರ್ ಮಾಡ್ತೀನಿ. ಯಾಕಂದ್ರೆ ನಾ ಈಗ ಡಯಟ್ ಮಾಡತ್ತೀನಿ. ಸುಮ್ಮನೆ ನಂಗೆ 0 ಶುಗರ್ ಇರಬೇಕು, ಶುಗರ್ ಕಟ್ ಇರಬೇಕು. ನೀ ಏನಾರ ತಿನ್ನು, ನೀ ಸ್ಪೈಸಿ ತಿಂತೀನಿ, ನೀ ಆಯಿಲ್ ತಿಂತೀನಿ, ಬಟ್ ಶುಗರ್ ಕಟ್ ಇರಬೇಕು. ಶುಗರ್ ತಿಂದಷ್ಟು ಫ್ಯಾಟ್ ಜಾಸ್ತಿ ಆಗ್ತೈತಿ. ಅದು ನಿಮ್ದು ಹೇಳ್ತಾರಲ್ಲ ಎನಿಮಿ ಅಂದ್ರೆ ಇದು ನಿಮ್ದು ವೆಯ್ಟ್ ಲಾಸಿಗೆ ಎನಿಮಿ ಅಂದ್ರೆ 11:45 ಆಗೈತಿ. ಆಲ್ರೆಡಿ ನಾನೀಗ ಸಾಂಗ್ ಪ್ಲೇ ಮಾಡೀನಿ. ಆ್ಯಂಡ್ ಎಸ್, ನಮಗೆ ಡಯಟ್ ಕೋಕ್ ಸಿಕ್ಕಿದ್ದಿಲ್ಲ ಅಂತ ಹೇಳತ್ತಿದ್ದಲ್ಲ. ಆಮೇಲೆ ಮೋರಿಂದ ಒಂದು ಅಣ್ಣ ಬಂದು ನಮಗೆ ಹೇಳಿದ ಇದು ಡಯಟ್ ಕೋಕ್ ಇದು ತೊಗೋರಿ ಅಂತ ನಮ್ಗೆ ಕೊಟ್ಟ. ಬಟ್ ಇದು ಕೋಲ್ಡ್ ಇದ್ದಿದ್ದಿಲ್ಲ. ಇಟ್ಸ್ ಓಕೆ. ನಾ ಸ್ವಲ್ಪ ಫ್ರಿಜ್ ಒಳಗಿಟ್ಟು ಸ್ವಲ್ಪ ಕೋಲ್ಡ್ ಮಾಡಿದ್ವಿ. ಆ್ಯಂಡ್ ಕೇಕ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ. 12 ಗಂಟೆ ಆಗೋಕ್ಕಿಂತ ಮೊದಲು ನಾವು ಕೋಕ್ ಎಲ್ಲ ತೊಗೊಂಡು, ಸೊ ನಮ್ಮ ಮಮ್ಮಿ ಅವ್ರದ್ದು ಫೇವ್ರೆಟ್ ಡ್ರಿಂಕ್ಸ್ ಎಲ್ಲ ತೊಗೊಂಡು ಕುಡಿಯೋಕೆ ಸ್ಟಾರ್ಟ್ ಮಾಡಿದ್ವಿ. 2025 ಇನ್ನೇನು 2 to 3 seconds ಐತಿ. ನನಗೆ ಆವಾಗ ಒಬ್ರು ಸ್ಪೆಷಲ್ ಪರ್ಸನ್ ಕಡೆ ಅಂತ ವಿಶ್ ಬಂತು. ಏನಂತ ತೋರಿಸ್ತೇನೆ ಮುಂದಿನ ಕ್ಲಿಪ್ ನೀವ ನೋಡ್ರಿ. Hey everyone, welcome back to Amy Speaks. Yes, I know what you are thinking. I am Sudeep. Don't get surprised now. And I am making my official first appearance on a YouTube channel. Well, not literally, because I know you guys have seen me around. So this is going to be a really special video, and the reason I'm making an intro for a video is the clock just struck 12 and it is officially 2025. Yes, it is the New Year's Eve. I hope this year brings you endless joy, success and happiness. Let's just leave all the setbacks behind and focus on building an incredible future ahead. So as you guys can see, I'm in my car right now, and the reason for that is I don't have many friends with me here, nor I'm a party animal. So I just thought on this New Year's Eve, let's do something different. So I'm just creating this video for Amulya. Now this is for the owner of the YouTube channel, Amulya, my girlfriend. I just want you to know that I'm really proud of you. No, I mean it, because I have seen you working really hard this past year, and also I know that 2025 is going to be even better for you. ನನ್ನ ಬಾಯ್ ಫ್ರೆಂಡ್ ನನ್ನ ಜೊತೆ ಇಲ್ಲ ಅಂತ ಹೇಳಿದ್ರು. ಲಾಂಗ್ ಡಿಸ್ಟೆನ್ಸ್ ನಡೆಯತೈತಿ. ಸ್ಟಿಲ್ ಅಲ್ಲಿಂದ ನನಗೆ ವಿಶ್ ಮಾಡಿದ. ಲೈಕ್ ನನಗೆ ಭಾಳ ಖುಷಿ ಆಯ್ತು. ಆ್ಯಂಡ್ ಅವ್ನು ವಿಶ್ ಕೇಳಿದ್ಮೇಲೆ ನಾನು ನ್ಯೂ ಇಯರ್ ಕೇಕ್ ಕಟ್ ಮಾಡಿದೆ. ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ನನ್ನ ಕಡೆಯಿಂದ. ಸೊ ಇವತ್ತು January 1. ನಿನ್ನೆ ನಾವು ಅಷ್ಟೇನು ಇದು ಮಾಡಿಲ್ಲ, ಸಿಂಪಲಾಗಿ ಇಟ್ಕೊಂಡಿದ್ವಿ. ಸೊ ಇವತ್ತು ನಾವು 150 years ಓಲ್ಡ್ ಮಠ ಹೊಂಟೇವಿ. ಆ ಮಠಕ್ಕೆ 100 ಜನರಿಗೆ ಆಶ್ರಯ ಕೊಡ್ತಾರೆ. ಆ್ಯಂಡ್ ಮುಂಜಾನೆಯಿಂದ ಸಂಜೆ ಮಠ ಏನು 3 meals ಇರ್ತೈತಿ, ಎಲ್ಲ ಊಟ ತಿಂಡಿ ಎಲ್ಲ ಫ್ರೀಯಾಗಿ ಎಲ್ಲರಿಗೂ ಕೊಡ್ತಾರೆ. ಹೋದವರಿಗೆಲ್ಲ ಒನ್ ಡೇಗೆ ಏನಿಲ್ಲ ಅಂದರೂ 300 to 400 ಮಂದಿ ಅಲ್ಲಿ ಊಟ ಮಾಡ್ತಾರೆ. ನ್ಯೂ ಇಯರಿಗೆ ಯಾವ್ಯಾವುದೋ ಹೊರಗಿನ ದೇಶ ಹೋಗಿ ಬೀಚ್ ಒಳಗೆಲ್ಲ ಕುಂತು ಮಜಾ ಮಾಡೋಕ್ಕಿಂತ ನಮ್ಮ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗಿ
ದೇವ್ರ ಕಡೆ ಎಲ್ಲ ಕೇಳ್ಕೊಂಡು 2025 ಒಳ್ಳೇದಾಗ್ತೈತಿ ಅನ್ನೋದು ನನ್ನ ಅಭಿಪ್ರಾಯ. ಹುಬ್ಬಳ್ಳಿ ಒಳಗಿರೋ ಫೇಮಸ್ ದೇವಸ್ಥಾನಕ್ಕೆ ನಾನು ಇವತ್ತು ಬಂದಿದ್ದೆ. ಅದೇ ನಮ್ಮ ಶ್ರೀ ಸಿದ್ಧಾರೂಢ ಸ್ವಾಮಿಗಳ ಮಠ. ಎಷ್ಟು ಜನ ಇದ್ರು ಅಂತ ಹೇಳಿದ್ರೆ ಏನಿಲ್ಲ ಅಂದ್ರೆ ಒಂದು 5,000ದಿಂದ 6,000 ಜನ ಬಂದಿದ್ರಿ ಇವತ್ತು ಪೂಜೆ ಮಾಡಿಸ್ಕೊಳಕ. ಈ ಸಿದ್ಧಾರೂಢ ಸ್ವಾಮಿಗಳು ನೋಡಾಕ ದೊಡ್ಡ ದೊಡ್ಡ ಬಾಲಿವುಡ್ ಹಾಲಿವುಡ್ ಸೆಲೆಬ್ರಿಟೀಸ್ ಎಲ್ಲರೂ ಬರ್ತಾರೆ. ಅಷ್ಟೇ ಅಲ್ಲ, ಎಷ್ಟೋ ಸಿಟಿಗಳಿಂದ ಎಷ್ಟೆಷ್ಟೋ ಜನ ಡೈಲಿ ಬಂದು ದರ್ಶನ ತಗೊಂಡು ಹೋಗ್ತಾರಂತ. ಅಜ್ಜನ ಕಡೆ ಕೇಳಿದ ವಿಷಸ್ ಎಲ್ಲ ಪೂರ್ತಿ ಆಗ್ತಾವ. ನೀವು ಒಂದ್ಸತಿ ಟೈಮ್ ಮಾಡ್ಕೊಂಡು ಬರ್ರಿ, ಸ್ವಾಮಿ ಸಿದ್ಧಾರೂಢ ಮಠಕ್ಕೆ ಬಂದು ಅಜ್ಜನ ದರ್ಶನ ಮಾಡ್ಕೊಂಡು ಹೋಗ್ರಿ. ದರ್ಶನ ಮುಗಿಸಿ ಬಂದ ಆಶೀರ್ವಾದ ತಗೊಂಡು ನಾನು ಸಿದ್ಧಾರೂಢ ಸ್ವಾಮಿ ಅಜ್ಜ ಅಂತ ಪ್ರಸಾದ ತಿನ್ನಕ್ ಬಂದಿದ್ದೆ, ಅಂದ್ರೆ ಊಟ ಮಾಡಕ್ ಬಂದಿದ್ದೆ. ದೇವಸ್ಥಾನದಿಂದ ಮನೆಗೆ ಬಂದು ಸ್ವಲ್ಪ ಟೈಮ್ ರೆಸ್ಟ್ ಮಾಡಿ ಫ್ರೆಂಡ್ಸ್ ಜೊತೆ ಹೊರಗೆ ಚಿಲ್ ಮಾಡಕ್ ಹೋಗಿದ್ದೆ. ಸೊ ಇದ ನಂದು 2025 ಸೆಲೆಬ್ರೇಷನ್. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಫಾಲೋ ಮಾಡ್ರಿ.